ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 4ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ದೇವರಿಂದ ಪಡೆದ ಅಧಿಕಾರವನ್ನು ಹೇಗೆ ಪ್ರವಾದಿಗಳು, ಪ್ರೇಷಿತರು, ಸಂತ ಪೌಲ ತಮ್ಮ ಬೋಧನಾ ಕಾರ್ಯದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಲು ಬಳಸಿಕೊಂಡರು ಎಂಬುದನ್ನು ನಾವು ಇಂದು ಆಲಿಸುತ್ತೇವೆ. ದೇವರ ಸಂದೇಶವನ್ನು ಬೋಧಿಸುವುದಕ್ಕೆ ಅವರು ದೇವರು ನೀಡಿದ ಅಧಿಕಾರವನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅದೇ ರೀತಿ ಪ್ರಭು ಕ್ರಿಸ್ತರು ಕೂಡ ತಮ್ಮ ಅಧಿಕಾರವನ್ನು ಜನರ ಕಲ್ಯಾಣಕ್ಕಾಗಿ, ಅವರ ಒಳಿತಿಗಾಗಿ, ಅವರ ಯೋಗಕ್ಷೇಮಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಪ್ರಿಯರೇ, ದೇವರು ನಮಗೆ ನೀಡಿದ ಅಧಿಕಾರವನ್ನು ದೇವರ ಚಿತ್ತವನ್ನು ಪಾಲಿಸುವುದಕ್ಕೆ, ಜನರ ಒಳಿತಿಗಾಗಿ, ಸಮಾಜದ ಕಲ್ಯಾಣಕ್ಕಾಗಿ ಉಪಯೋಗಿಸುವುದಕ್ಕೆ ಬೇಕಾದ ವರಗಳಿಗಾಗಿ ಇಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದಿನ ಮೊದಲನೆಯ ವಾಚನವನ್ನು ಧರ್ಮೋಪದೇಶ ಕಾಂಡದಿಂದ ಅಧ್ಯಾಯ 18 ವಾಕ್ಯ 15ರಿಂದ 20 ತನಕ ಆರಿಸಲಾಗಿದೆ. ಪ್ರಿಯರೇ, ಒಬ್ಬ ನಿಜವಾದ ಪ್ರವಾದಿ ಅಧಿಕಾರವಾಣಿಯಿಂದ ಮಾತನಾಡುತ್ತಾನೆ. ಕಾರಣ, ದೇವರೇ ಆತನ ಮೂಲಕ ಮಾತನಾಡುತ್ತಾರೆ. ಹಿಂದಿನ ಮೊದಲನೆಯ ವಾಚನವನ್ನು ಗ್ರಹಿಸುವುದಕ್ಕೆ ನಮಗೆ ಅದರ ಹಿನ್ನೆಲೆ ಬಹಳ ಮುಖ್ಯ. ಈಜಿಪ್ಟಿನಲ್ಲಿ ಗುಲಾಮರಾಗಿದ್ದ ಇಸ್ರಾಯೇಲರನ್ನು ಬಿಡುಗಡೆಗೊಳಿಸಿ ವಾಗ್ದತ್ತ ನಾಡಿನತ್ತ ಮುನ್ನಡೆಸುವಾಗ ಮೋಶೆಗೆ ತನ್ನ ಅಂತ್ಯದ ದಿನಗಳು, ಕೊನೆಯ ದಿನಗಳು ಸಮೀಪಿಸುತ್ತಾ ಇದೆ ಎಂದು ಆತ ಗ್ರಹಿಸುತ್ತಾನೆ. ಅದು ಜನರ ಗಮನಕ್ಕೂ ಬರುತ್ತದೆ. ಜನರಲ್ಲಿ ಒಂದು ರೀತಿಯ ಗೊಂದಲ, ಭಯ ಆವರಿಸುತ್ತದೆ. ಮೋಶೆ, ಒಂದು ಪಕ್ಷ ಸತ್ತು ಹೋದರೆ ನಮ್ಮನ್ನು ಯಾರು ವಾಗ್ದತ್ತ ನಾಡಿಗೆ ಕರೆದೊಯ್ಯುತ್ತಾರೆ? ದೇವರ ಸಂದೇಶವನ್ನು, ದೇವರ ಚಿತ್ತವನ್ನು ನಮಗೆ ಯಾರು ತಿಳಿಯಪಡಿಸುತ್ತಾರೆ? ನಮಗೂ ಮತ್ತು ದೇವರ ನಡುವೆ ಸೇತುವೆಯಾಗಿ ಯಾರು ನಿಲ್ಲುತ್ತಾರೆ ಎಂಬ ಪ್ರಶ್ನೆ ಅವರನ್ನು ಕಾಡುತ್ತದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದಿನ ಮೊದಲ ವಾಚನ ನಮಗೆ ನೀಡುತ್ತೆ. ಮೋಶೆ ನುಡಿಯುತ್ತಾನೆ, ನಿಮ್ಮ ದೇವರಾದ ಸರ್ವೇಶ್ವರ ನಮ್ಮ ಸಹೋದರರಲ್ಲಿ ನನ್ನಂತಹ ಒಬ್ಬ ಪ್ರವಾದಿಯನ್ನು ನಿಮಗೆ ಕರುಣಿಸುವರು, ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವರು ಎಂದು ದೇವರು ಒಬ್ಬ ಪ್ರವಾದಿಯನ್ನು ನೀಡುವ ಭರವಸೆಯನ್ನು ನೀಡುತ್ತಾರೆ. ಪ್ರಿಯರೇ, ಇಂದಿನ ಮೊದಲ ವಾಚನಕ್ಕೂ ಶುಭ ಸಂದೇಶಕ್ಕೂ ತುಂಬ ಹತ್ತಿರದ ಸಾಮ್ಯತೆ ಇದೆ. ದೇವರು ವಾಗ್ದಾನ ಮಾಡಿದ ಪ್ರವಾದಿ ಮತ್ತೆ ಯಾರೂ ಅಲ್ಲ, ಅದು ಪ್ರಭು ಕ್ರಿಸ್ತರೇ. ಇಂದಿನ 2ನೆಯ ವಾಚನವನ್ನು ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಮೊದಲ ಪತ್ರ ಅಧ್ಯಾಯ 7 ಮತ್ತು ವಾಕ್ಯ 32ರಿಂದ 35 ತನಕ ನಾವು ಆಲಿಸುತ್ತೇವೆ. ಸಂತ ಪೌಲ ಮತ್ತು ಆದಿ ಕ್ರೈಸ್ತರಲ್ಲಿ ಇದ್ದಂತಹ ಒಂದು ನಂಬಿಕೆ ಏನೆಂದರೆ, ಜಗತ್ತು ಆದಷ್ಟು ಬೇಗ ಅಂತ್ಯವಾಗಲಿದೆ, ಪ್ರಭುವಿನ 2ನೆಯ ಬರುವಿಕೆ ಸನಿಹದಲ್ಲಿದೆ. ಎಂಡ್ ಆಫ್ ದಿಸ್ ವರ್ಲ್ಡ್ ಅಂಡ್ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್ ವೆರ್ ಇಮನೆಂಟ್. ಇದು ಅವರಲ್ಲಿ ಇದ್ದ ನಂಬಿಕೆ. ಹಾಗಾಗಿ ಸಂತ ಪೌಲರು ಇಂದು ನುಡಿಯುವುದು ಏನೆಂದರೆ, ವೈವಾಹಿಕ ಜಂಜಾಟಕ್ಕೆ ಸಿಲುಕದೆ, ಯಾವ ಚಿಂತೆಗೆ ಸಿಲುಕಿಕೊಳ್ಳದೆ ತಮ್ಮ ಜೀವನವನ್ನು ಪ್ರಭುವಿನ ಸೇವೆಗೆ ಮೀಸಲಿಡಿ ಎಂದು ನುಡಿಯುತ್ತಾರೆ. ಕೇವಲ ಕೆಲವು ದಿನಗಳು ಮಾತ್ರ ಉಳಿದಿವೆ, ಅವುಗಳನ್ನು ಪ್ರಭುವನ್ನು ಮೆಚ್ಚಿಸುವುದಕ್ಕೆ ಉಪಯೋಗಿಸಿ ಎಂದು ನುಡಿಯುತ್ತಾರೆ. ಪ್ರಿಯರೇ, ಸಂತ ಪೌಲರು ಮದುವೆಯ ಬಗ್ಗೆ ಏನು ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ, ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರ ಅಧ್ಯಾಯ 7 ವಾಕ್ಯ 25ರಿಂದ 40 ತನಕ ಓದಿದಾಗ ನಮಗೆ ಸಂಪೂರ್ಣವಾದ ಚಿತ್ರಣ ಬರುತ್ತೆ. ಸಂತ ಪೌಲರು ನುಡಿಯುತ್ತಾರೆ, ಇನ್ನು ಯಾರಾದರೂ ಮದುವೆ ಆಗದೆ ಹಾಗೆ ಉಳಿದಿದ್ದರೆ ಮದುವೆ ಆಗಬೇಡಿ ಎಂದು ಹೇಳ್ತಾರೆ. ಕಾರಣ ಏನು? ಜಗತ್ತು ಅಂತ್ಯವಾಗಲಿದೆ, ಕ್ರಿಸ್ತನ ಬರುವಿಕೆ ಸಮೀಪದಲ್ಲಿದೆ. ಹಾಗಾಗಿ ಮದುವೆ ಆಗಬೇಡಿ, ಹಾಗೆ ಉಳಿದುಕೊಳ್ಳಿ. ಪ್ರಭುವನ್ನು ಮೆಚ್ಚಿಸುವುದ ರೀತಿ ಜೀವನವನ್ನು ಮಾಡುವುದಕ್ಕೆ ಅದು ಸುಲಭವಾಗುತ್ತೆ. ಒಂದು ಪಕ್ಷ ಮದುವೆ ಆದರೆ ವೈವಾಹಿಕ ಜಂಜಾಟದಲ್ಲಿ ನೀವು ಸಿಲುಕಿ ಹಾಕಿಕೊಳ್ಳುತ್ತೀರಾ ಎಂದು ಹೇಳ್ತಾರೆ. ಇದನ್ನು ನಾವು ತಪ್ಪಾಗಿ ಗ್ರಹಿಸಬಾರ್ದು. ಮದುವೆ ಆಗದೆ ಇರೋರು ಅದೇ ರೀತಿ ಉಳ್ಕೊಂಬಿಡೋಣ ಸಂತ ಪೌಲರು ಹೇಳಿದ್ದಾರೆ. ಇಲ್ಲ, ಪೌಲ ಆ ಉದ್ದೇಶದಿಂದ ಹೇಳಲಿಲ್ಲ. ಅವರ ಉದ್ದೇಶ ಏನಾಗಿತ್ತು? ಪ್ರಭುವಿನ ಬರುವಿಕೆ ಸನಿಹದಲ್ಲಿದೆ, ಹಾಗಾಗಿ ಹಾಗೆ ಉಳಿದುಕೊಳ್ಳಿ ಎಂದು. ತದನಂತರ ಮದುವೆ ಆದವರು ಯಾವ ರೀತಿ ಜೀವನವನ್ನು ಮಾಡಬೇಕು ಎಂದು ಕೂಡ ಸಂತ ಪೌಲ ತಿಳಿಸ್ತಾರೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕಾದರೆ
ಕೊರಿಂಥ್ಯರಿಗೆ ಬರೆದ ಪತ್ರ ಮೊದಲ ಪತ್ರ ಅಧ್ಯಾಯ 7 ವಾಕ್ಯ 26ರಿಂದ 40 ತನಕ ನಾವು ಸಂಪೂರ್ಣವಾಗಿ ಓದಿದಾಗ ಅದರ ಅರ್ಥವನ್ನು ನಾವು ಗ್ರಹಿಸಲು ಸುಲಭವಾಗುತ್ತೆ. ಮತ್ತು ಇಂದಿನ ಶುಭ ಸಂದೇಶವನ್ನು ಮಾರ್ಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 21ರಿಂದ 28 ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಸಬ್ಬತ್ ದಿನ ಯೇಸು ಕಫರ್ನಾಮ್ ಎಂಬ ಊರಿನಲ್ಲಿ ಇದ್ದ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾರೆ. ಪ್ರಾರ್ಥನಾ ಮಂದಿರದಲ್ಲಿ ಅಧಿಕಾರ ವಾಣಿಯಿಂದ ಬೋಧಿಸುತ್ತಾರೆ. ದೆವ್ವ ಹಿಡಿದವನನ್ನು ಗುಣಪಡಿಸುತ್ತಾರೆ. ಇದರ ಕುರಿತು ನಾವು ಧ್ಯಾನಿಸೋಣ. ಈ ಸಬ್ಬತ್ ದಿನ ಅಂದರೆ ಏನು? ಅಧಿಕಾರವಾಣಿ, ಕ್ರಿಸ್ತನಿಗೆ ಆ ಅಧಿಕಾರವಾಣಿ ಎಲ್ಲಿಂದ ಬಂತು? ಆ ಅಧಿಕಾರವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳುತ್ತಾರೆ? ಪ್ರಾರ್ಥನಾ ಮಂದಿರವೆಂದರೆ ಏನು? ಈ ದೆವ್ವ ಹಿಡಿದಿದೆ, ಈ ಅಂಶಗಳನ್ನು ಇಂದು ನಾವು ಧ್ಯಾನಿಸೋಣ. ಮೊದಲನೇದಾಗಿ ಕ್ರಿಸ್ತ ಈ ಕಫೆರ್ನಾಮ್ ಊರಿಗೆ ಹೋಗ್ತಾರೆ. ಪ್ರಿಯರೇ, ಗಲಿಲೆಯದ ಕಫೆರ್ನಾಮ್ ಯೇಸುವಿನ ಬೋಧನೆ ಮತ್ತು ಅದ್ಭುತಗಳಿಗೆ ಮುಖ್ಯ ತಾಣವಾಗಿತ್ತು. ಮೀನು ಸಾಗಾಣಿಕೆಯು ಕೂಡ ಇಲ್ಲಿನ ಜನರ ಮುಖ್ಯ ಕಸುಬಾಗಿತ್ತು. ಇವರು ಈಜಿಪ್ಟಿನಿಂದ ಡಮಸ್ಕಸ್ವರೆಗೂ ಮೀನು ಸಾಗಾಣಿಕೆ ಮಾಡ್ತಾ ಇದ್ರು. ಯೇಸುವಿನ ಕಾಲದಲ್ಲಿ ಸುಮಾರು 15,000 ಮಂದಿ ಇಲ್ಲಿ ವಾಸವಾಗಿದ್ದರು ಎಂದು ಇತಿಹಾಸಕಾರರು ನಮಗೆ ತಿಳಿಸ್ತಾರೆ. ಇವರಲ್ಲಿ ಯಹೂದ್ಯರು ಮತ್ತು ಅನ್ಯ ಧರ್ಮಕ್ಕೆ ಸೇರಿದವರು ಕೂಡ ಇದ್ದರು. ಯೇಸು ದೆವ್ವಗಳನ್ನು ಉಚ್ಚಾಟಿಸುವ ಘಟನೆಯನ್ನು ಸಂತ ಮಾರ್ಕರು ತುಂಬ ಸುಂದರವಾಗಿ ವರ್ಣಿಸುತ್ತಾರೆ. ಕಫೆರ್ನಾಮ್ ತಲುಪಿದ ತಕ್ಷಣ ಯೇಸು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬೋಧಿಸಲು ಪ್ರಾರಂಭಿಸ್ತಾರೆ. ಅವರ ಬೋಧನೆಯನ್ನು ಕೇಳುತ್ತಿದ್ದ ಜನರು ಬೆರಗಾಗಿ ಹೋಗ್ತಾರೆ. ಆಶ್ಚರ್ಯ ಆಗುತ್ತೆ ಅವರಿಗೆ ಪ್ರಭುವಿನ ಬೋಧನೆಯನ್ನು ಕೇಳಿಸಿಕೊಂಡು. ಕಾರಣ, ಯೇಸುಸ್ವಾಮಿ ಆ ಕಾಲದ ಯಾಜಕರಂತೆ, ಬೋಧಕರಂತೆ, ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಬೋಧಿಸ್ತಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನೆಂದರೆ, ಯೇಸು ಅಧಿಕಾರವಾಣಿಯಿಂದ ಪ್ರಬೋಧಿಸಿದರು. ಯಾವ ಅಧಿಕಾರ? ಈ ಅಧಿಕಾರವನ್ನು ಯೇಸು ಎಲ್ಲಿಂದ ಪಡೆದರು? ಈ ಅಧಿಕಾರವನ್ನು ಕೊಟ್ಟವರ್ಯಾರು ಎಂಬೆಲ್ಲ ಪ್ರಶ್ನೆಗಳು ನಮಗೆ ಮೂಡುತ್ತೆ. ಇದರಿಂದ ಯೇಸು ದೇವರ ಕುಮಾರ, ಈ ಎಲ್ಲ ಅಧಿಕಾರ ಅವರಿಗೆ ಬಂದದ್ದು ದೇವರಿಂದ ಎಂಬ ಅಂಶ ನಮಗೆ ಸ್ಪಷ್ಟವಾಗಬೇಕು. ಯೇಸುವಿಗೆ ಅಧಿಕಾರ ಬಂದದ್ದು ದೇವರಿಂದ. ಯಾರಲ್ಲಿ ನೈತಿಕತೆ ಇರುತ್ತೋ ಆತ ಜನರ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯದಿಂದ ಮಾತನಾಡಬಲ್ಲ, ಜನರನ್ನು ಮೆಚ್ಚಿಸಬಲ್ಲ ಮತ್ತು ಅವರ ಮನಸ್ಸನ್ನು ಕೂಡ ಗೆಲ್ಲಬಲ್ಲ. ಇಂತಹ ಪ್ರವಾದಿ ದೇವರ ವಾಕ್ಯವನ್ನು ಮತ್ತು ಸತ್ಯವನ್ನಷ್ಟೇ ಸಾರುತ್ತಾನೆ. ಇನ್ನೊಂದು ದೃಷ್ಟಿಯಿಂದ ನಾವು ಈ ಅಧಿಕಾರವಾಣಿಯನ್ನು ನೋಡಬಹುದು. ಪ್ರೀತಿ ಇರುವ, ಸೇವಾ ಮನೋಭಾವ ಇರುವ ವ್ಯಕ್ತಿ ಇಂತಹ ಅಧಿಕಾರವಾಣಿಯಿಂದ ಮಾತನಾಡಬಲ್ಲ. ತನ್ನ ಆತ್ಮೀಯರೊಂದಿಗೆ, ಸ್ನೇಹಿತರೊಂದಿಗೆ, ಪ್ರೀತಿ ಪಾತ್ರರೊಂದಿಗೆ ಸೌಜನ್ಯ, ವಿನಯ ಪ್ರದರ್ಶಿಸುವ ಅಗತ್ಯವಿಲ್ಲ. ನಾವು ಸಾಮಾನ್ಯವಾಗಿ ಅಪರಿಚಿತರೊಂದಿಗೆ ತುಂಬ ಆತ್ಮೀಯವಾಗಿ ಸೌಜನ್ಯದಿಂದ ಮಾತಾಡ್ತೇವೆ. ಆದರೆ ಎಲ್ಲಿ ಪ್ರೀತಿ ಇರುತ್ತೋ ನಾವು ಅಧಿಕಾರಯುತವಾಗಿ ಮಾತನಾಡಬಹುದು. ಯೇಸು ಅಧಿಕಾರದಿಂದ ಮಾತಾಡಿದರು. ಕಾರಣ, ಅವರಲ್ಲಿ ಪ್ರಾಮಾಣಿಕತೆ ಇತ್ತು, ಪ್ರೀತಿ ಇತ್ತು ಮತ್ತು ಸೇವಾ ಮನೋಭಾವವಿತ್ತು. ಮತ್ತು ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಸಬ್ಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾರೆ. ಪ್ರಿಯರೇ, ಸಬ್ಬತ್ ದಿನ ಅದು ದೇವರ ದಿನವಾಗಿತ್ತು. ಆದಿಕಾಂಡ ಅಧ್ಯಾಯ 1ರಲ್ಲಿ ನಾವು ನೋಡುತ್ತೇವೆ, ದೇವರು ವಿಶ್ರಾಂತಿಯನ್ನು ಪಡೆಯುತ್ತಾರೆ. ಹಾಗಾಗಿ ಸಬ್ಬತ್ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ದೇವರನ್ನು ಆರಾಧಿಸುವುದಕ್ಕೆ ದೇವರಿಗೆ ಮೀಸಲಾಗಿಟ್ಟ ದಿನ ಸಬ್ಬತ್ ದಿನ. ವಿಮೋಚನಾ ಕಾಂಡ ಅಧ್ಯಾಯ 20 ವಾಕ್ಯ 8ರಿಂದ 11ರಲ್ಲಿ ನಾವು ನೋಡುತ್ತೇವೆ. ಮತ್ತು ಈ ಸಬ್ಬತ್ ದಿನ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾರೆ. ಈ ಪ್ರಾರ್ಥನಾ ಮಂದಿರವೆಂದರೆ ಏನು? ಇಂಗ್ಲಿಷ್ನಲ್ಲಿ ನಾವು ಸಿನೋಗಾಗ್ ಎಂದು ಕರೆಯುತ್ತೇವೆ. ಈ ಪ್ರಾರ್ಥನಾ ಮಂದಿರ ಎಂದರೆ ಸಭಾಮಂದಿರ ಎಂದು ಅರ್ಥ. ಯಹೂದ್ಯರಿಗೆ ಜೆರುಸಲೇಮ್ ದೇವಾಲಯವೇ ಮುಖ್ಯ ಪ್ರಾರ್ಥನಾ ಮಂದಿರವಾಗಿತ್ತು ಮತ್ತು ಬಲಿ ಅರ್ಪಣೆಯ ಕೇಂದ್ರವಾಗಿತ್ತು. ಆದರೆ ಕ್ರಿಸ್ತಪೂರ್ವ 586ರಲ್ಲಿ ಈ ಬ್ಯಾಬಿಲೋನಿಯಾದ ಅರಸ ಜೆರುಸಲೇಮ್ ದೇವಾಲಯವನ್ನು ನಾಶಪಡಿಸ್ತಾನೆ. ಅವರನ್ನು ಬ್ಯಾಬಿಲೋನಿಯಾಗೆ ಸೆರೆಯಾಳುಗಳಾಗಿ ಕರೆದುಕೊಂಡು ಹೋದಾಗ ಅವರಿಗೆ ದೇವಾಲಯ ಇರೋದಿಲ್ಲ. ಅಲ್ಲಿ ಅವರ ಜಪ ತಪ್ಪುಗಳಿಗಾಗಿ, ಅವರ ಧಾರ್ಮಿಕ ಆಚರಣೆಗಳಿಗಾಗಿ ಅವರು ಪ್ರಾರ್ಥನಾ ಮಂದಿರಗಳನ್ನು ಪ್ರಾರಂಭಿಸ್ತಾರೆ. ಈ ಪ್ರಾರ್ಥನಾ ಮಂದಿರಗಳಲ್ಲಿ ಅವರು ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ರು, ದೇವರ ವಾಕ್ಯವನ್ನು ಕುರಿತು ಧ್ಯಾನವನ್ನು ಮಾಡ್ತಾಯಿದ್ರು ಮತ್ತು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು.
ಈ ಪ್ರಾರ್ಥನಾ ಮಂದಿರಗಳು ಅವರ ಜೀವನದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಪ್ರಿಯರೇ. ಅವರು ಜೆರುಸಲೇಮ್ ದೇವಾಲಯವನ್ನು ಪುನಃ ಕಟ್ಟಿದಾಗಲೂ ಕೂಡ ಹಳ್ಳಿಗಳಲ್ಲಿ ಪ್ರಾರ್ಥನಾ ಮಂದಿರಗಳು ಇದ್ದುವು. ಎಲ್ಲಿ ಯಹೂದ್ಯರ 10 ಕುಟುಂಬಗಳು ಸೇರಿರ್ತವೋ ಅಲ್ಲಿ ಒಂದು ಪ್ರಾರ್ಥನಾ ಮಂದಿರ ಇರಬೇಕು ಎಂಬ ನಿಯಮ ಇತ್ತು ಅವರಲ್ಲಿ. ಆ ಕಾಲದಲ್ಲಿ ಜೆರುಸಲೇಮ್ ನಗರದಲ್ಲೇ ಸುಮಾರು 400 ಪ್ರಾರ್ಥನಾ ಮಂದಿರಗಳು ಇದ್ವು. ಅಂದರೆ ಈ ಸಬ್ಬತ್ ದಿನ ಯಹೂದ್ಯರು ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ ಅಲ್ಲಿ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ರು, ಧ್ಯಾನಿಸ್ತಾ ಇದ್ರು ಮತ್ತು ಅದರ ಕುರಿತು ಅವರು ಸಂಭಾಷಣೆಯನ್ನು ಮಾಡ್ತಾ ಇದ್ರು. ಇಂದು ನಮ್ಮ ಮನೆಗಳೇ ಪ್ರಾರ್ಥನಾ ಮಂದಿರಗಳಾಗಿ ಮಾರ್ಪಾಡಾಗಬೇಕಿದೆ. ಮತ್ತು ಯೇಸು ಸ್ವಾಮಿ ತಮ್ಮ ಅಧಿಕಾರವನ್ನು ಯಾವ ರೀತಿ ಉಪಯೋಗಿಸಿಕೊಂಡ್ರು? ಇದನ್ನು ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ತಮ್ಮ ಅಧಿಕಾರವನ್ನು ಜನರ ಒಳಿತಿಗಾಗಿ, ಜನರ ಉದ್ಧಾರಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಸ್ವಾರ್ಥಕ್ಕೆ, ಪ್ರತಿಷ್ಠೆಗೆ ಅವರು ಯೇಸು ಸ್ವಾಮಿ ಎಂದಿಗೂ ತಮ್ಮ ಅಧಿಕಾರವನ್ನು ಬಳಸೋದಿಲ್ಲ. ತಮ್ಮ ಅಧಿಕಾರವನ್ನು ಜನರ ಕಲ್ಯಾಣಕ್ಕಾಗಿಯೇ ಅವರು ಉಪಯೋಗಿಸಿಕೊಂಡ್ರು. ಪ್ರಿಯರೇ, ಇಂದು ನಾವು ನಮ್ಮ ಅಧಿಕಾರವನ್ನು ಯಾವುದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೇವೆ? ನಮ್ಮ ಅಧಿಕಾರವನ್ನು ದುಷ್ಟತೆಯನ್ನು ತೊಲಗಿಸಲು ನಾವು ಉಪಯೋಗಿಸ್ಕೊಳ್ಬೇಕು. ಒಳಿತನ್ನು ಬೆಳೆಸಲು ನಾವು ಉಪಯೋಗಿಸಿಕೊಳ್ಳಬೇಕು. ಜನರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ, ಅವರಿಗೆ ಬೋಧನೆಯನ್ನು ಮಾಡುವುದಕ್ಕೆ ನಾವು ನಮ್ಮ ಅಧಿಕಾರವನ್ನು ಬಳಸಿಕೊಳ್ಬೇಕು. ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಹಿತಕ್ಕಾಗಿ ದೇವರು ನೀಡಿದ ಅಧಿಕಾರವನ್ನು ಉಪಯೋಗಿಸಬಾರದು. ದೇವರು ನಮಗೆ ಅಧಿಕಾರ ನೀಡಿರುವುದು ಶೋಷಿತರ ಪರ ನಿಲ್ಲುವುದಕ್ಕೆ, ಶೋಷಣೆ ಮಾಡುವುದಕ್ಕೆ ಅಲ್ಲ. ಅನಿಷ್ಟ ಜಾತಿ ಪದ್ಧತಿಯನ್ನು ನಿರ್ಮೂಲ ಮಾಡುವುದಕ್ಕೆ, ಜಾತಿಯ ಹೆಸರಿನಲ್ಲಿ ಜನರನ್ನು ವಿಭಾಗಿಸಿ ಜಾತಿಯ ಹೆಸರಿನಲ್ಲಿ ಗುಂಪುಗಳನ್ನು ಕಟ್ಟುವುದಕ್ಕೆ ಅಧಿಕಾರ ನೀಡಿಲ್ಲ. ಅಧಿಕಾರ ನೀಡಿರುವುದು ಬಡವರ, ನಿರ್ಗತಿಕರ ಕಷ್ಟಕ್ಕೆ ಸಹಾಯವಾಗಲು, ಅವರಿಗೆ ನೆರವಾಗಲು, ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಲು, ಬಡವರ, ನಿರ್ಗತಿಕರ ಹೆಸರಿನಲ್ಲಿ ಹಣ ಮಾಡುವುದಕ್ಕಲ್ಲ ದೇವರು ನಮಗೆ ಇಂದು ಅಧಿಕಾರವನ್ನು ಕೊಟ್ಟಿರುವುದು. ಕ್ರಿಸ್ತ ಅಧಿಕಾರವನ್ನು ಒಳ್ಳೆಯ ರೀತಿ ಉಪಯೋಗಿಸಿದಂತೆ ಇಂದು ನಾವು ಕೂಡ ನಮ್ಮ ಅಧಿಕಾರವನ್ನು ಒಳ್ಳೆಯ ರೀತಿ ಉಪಯೋಗಿಸಬೇಕಿದೆ. ಮತ್ತು ಯೇಸು ಸ್ವಾಮಿ ಇದರ ಶುಭ ಸಂದೇಶದಲ್ಲಿ ದೆವ್ವ ಹಿಡಿದವನನ್ನು ಗುಣಪಡಿಸ್ತಾರೆ. ಹಿಂದಿನ ಕಾಲದಲ್ಲಿ ಯಾರಿಗಾದರೂ ಅನಾರೋಗ್ಯ ಇದ್ದರೆ, ಕಾಯಿಲೆ ಇದ್ದರೆ ಅವನಿಗೆ ದೆವ್ವ ಹಿಡಿದಿದೆ ಎಂದು ಜನ ಹೇಳ್ತಾ ಇದ್ರು. ಇಂದು ಜನರ ನಂಬಿಕೆ ಬದಲಾಗಿದೆ. 21ನೇ ಶತಮಾನದಲ್ಲಿ ಅನೇಕರು ದೆವ್ವದಲ್ಲಿ ನಂಬಿಕೆ ಇಡೋದಿಲ್ಲ. ದೆವ್ವ ಹಿಡಿದಿದೆ ಅಂದರೆ ನಾವು ನಂಬೋದಿಲ್ಲ. ಅನೇಕರು ನಂಬ್ತಾರೆ, ಅನೇಕರು ನಂಬೋದಿಲ್ಲ. ಆದರೆ ಸೇಟನ್ ಇಸ್ ನಾಟ್ ಅನ್ ಆಂಟಾಲಜಿಕಲ್ ಬೇಯಿಂಗ್. ಇಂದು ನಮ್ಮನ್ನು ದೆವ್ವ ಬಂದು ಹಿಡ್ಕೊಳ್ಳದೇ ಇರ್ಬೋದು, ಆದರೆ ಈ ದೆವ್ವ ಇಂದು ಮಾಡರ್ನ್ ಅವತಾರವನ್ನು ಪಡೆದಿದೆ. ಇಂದು ಮಾಡರ್ನ್ ಪಿಶಾಚಿಗಳು ನಮ್ಮ ಮಧ್ಯೆ ಇದೆ. ಅದು ಬಹಳ ಭಯಂಕರವಾದದ್ದು. ಆ ಪಿಶಾಚಿಗಳಿಂದ ನಾವು ಇಂದು ವಿಮುಕ್ತಿಯನ್ನು ಪಡೆದುಕೊಳ್ಬೇಕಾಗಿದೆ. ಮುಖ್ಯವಾಗಿ ಆಚಾರವಿಲ್ಲದ ನಾಲಿಗೆ, ಅದೇ ಒಂದು ರೀತಿ ದೆವ್ವ ಇರ್ಬೋದು. ಸದಾಕಾಲ ಬೇರೆಯವ್ರ ಬಗ್ಗೆ ಕೆಟ್ಟದ್ದನ್ನು ಮಾತಾಡೋದು ಒಬ್ಬ ವ್ಯಕ್ತಿಗೆ ದೆವ್ವ ಹಿಡಿದಿದೆ ಅಂತಲೇ ಅರ್ಥ. ಎಲ್ಲಿ ಸುಳ್ಳು, ಅಕ್ರಮ, ಅನೀತಿ, ಸ್ವಾರ್ಥ ಇದೆಯೋ, ಹೊಟ್ಟೆಬಾಕತನ ಇದೆಯೋ, ಅಸೂಯೆ ಇದೆಯೋ, ಕೋಪ ಇದೆಯೋ, ಅದು ದೆವ್ವ ಹಿಡಿದಿದೆ ಅಂತಲೇ ನಾವು ಹೇಳಬೇಕು. ಹಾಗಾಗಿ ಪ್ರಿಯರೇ, ಇಂದು ನಾವು ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸಬೇಕಾದದ್ದು, ಹೇಗೆ ನೀವು ದೆವ್ವ ಹಿಡಿದ ವ್ಯಕ್ತಿಯನ್ನು ಗುಣಪಡಿಸಿದರೋ ನಮ್ಮಲ್ಲಿ ಇರುವ ಈ ಅನಿಷ್ಟವನ್ನು, ದುಷ್ಟತೆಯನ್ನು ನಿರ್ಮೂಲ ಮಾಡಿ ಎಂದು. ಒಂದು ಮಾತಿದೆ ಅಲ್ವಾ, ದೆರ್ ಇಸ್ ನೋ ಡಾರ್ಕ್ನೆಸ್ ಆಸ್ ಸಚ್. ಎಲ್ಲಿ ಬೆಳಕು ಇಲ್ವೋ, ಆಬ್ಸೆನ್ಸ್ ಆಫ್ ಲೈಟ್ ಇಸ್ ಡಾರ್ಕ್ನೆಸ್ ಎಂದು. ಹಾಗಾಗಿ ಎಲ್ಲಿ ಬೆಳಕು ಇಲ್ವೋ ಅಲ್ಲಿ ಕತ್ತಲೆ ಇರುತ್ತೆ. ಎಲ್ಲಿ ಶಾಂತಿ ಇರೋದಿಲ್ವೋ ಅಲ್ಲಿ ಅಶಾಂತಿ ಇರುತ್ತೆ. ಎಲ್ಲಿ ಪ್ರಾಮಾಣಿಕತೆ ಇರುವುದಿಲ್ವೋ ಅಲ್ಲಿ ಕಪಟತನವಿರುತ್ತೆ. ಎಲ್ಲಿ ಸತ್ಯವಿರುವುದಿಲ್ವೋ ಅಲ್ಲಿ ಸುಳ್ಳು ಇರುತ್ತೆ. ಎಲ್ಲಿ ಒಳ್ಳೆಯತನ ಇಲ್ವೋ ಅಲ್ಲಿ ದುಷ್ಟತನ ಇರುತ್ತೆ. ಅಲ್ಲಿ ದುಷ್ಟತನ ಇದೆ ಅಂದರೆ, ದೆವ್ವ ಇದೆ ಅಂದರೆ ಅಲ್ಲಿ ಒಳ್ಳೆಯತನ ಇಲ್ಲ ಎಂದು ಅರ್ಥ. ಹಾಗಾಗಿ ಇಂದು ನಾವು ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಕ್ರಿಸ್ತ ನಮ್ಮಲ್ಲಿರುವ ದುಷ್ಟತನವನ್ನು ನಿವಾರಣೆ ಮಾಡಿ ನಮ್ಮನ್ನು ಒಬ್ಬ ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡಲಿ ಎಂದು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.